ಪ್ರಯಾಣಿಕರೇ ಇತ್ತ ಸ್ವಲ್ಪ ಗಮನಿಸಿ ರಾತ್ರಿ ಪ್ರಯಾಣ ಮಾಡುವ ಪ್ಲಾನ್ ಏನಾದರೂ ಇದ್ರೆ ಅದನ್ನ ಇವತ್ತಿಗೆ ಬಿಟ್ಬಿಡಿ. ನಾಳೆಯಿಂದಲ್ಲ ಇವತ್ತಿನ ರಾತ್ರಿಯಿಂದಲೇ ಬಸ್ಗಳು ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ನೀವು ಬುಕ್ ಮಾಡಿರುವಂತಹ ಬಸ್ಗಳು ರಸ್ತೆಗೆ ಇಳಿಯೋದು ಡೌಟ್. ಒಂದ್ ವೇಳೆ ರಸ್ತೆಗಿಳಿದ್ರೂ ಮಾರ್ಗ ಮಧ್ಯೆ ಸ್ಟಾಪ್ ಆಗಬಹುದು. ರಾತ್ರಿಯಿಂದಲೇ ಡಿಪೋದಿಂದ ಹೊರಬರೋದಿಲ್ಲ ಬಸ್ಗಳು. 4 ನಿಗಮದ ಬಸ್ಗಳು ಹೊರಗಡೆ ಬರುವುದಿಲ್ಲ. ಮಾರ್ಗ ಮಧ್ಯೆ ಬಸ್ಗೆ ಹಾನಿಯಾದ್ರೆ ಅದರ ಖರ್ಚನ್ನ ಚಾಲಕರೇ ಕೊಡಬೇಕು. ಆದ್ರಿಂದ ರಿಸ್ಕ್ ಅನ್ನ ತೆಗೆದುಕೊಂಡು ಡ್ಯೂಟಿ ಮಾಡಬೇಡಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸಾರಿಗೆ ಮುಖಂಡರಿಂದ ಡ್ರೈವರ್ ಕಂಡಕ್ಟರ್ಗಳಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇಂದಿನ ಸಿಎಂ ಸಭೆಯಲ್ಲಿ ಸಂಧಾನವಾದ್ರೆ ಮುಷ್ಕರ ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಇವತ್ತಿನ ರಾತ್ರಿಯಿಂದಲೇ ಬಸ್ಗಳು ರಸ್ತೆಗೆ ಇಳಿಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಪ್ಲಾನ್ ಏನಾದ್ರೂ ಇದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆಂತಂದ್ರೆ ನೋಡಿ, ಶನಿವಾರ ಭಾನುವಾರ ವೀಕೆಂಡ್ ಆಗಿತ್ತು, ಇವತ್ತು ಸೋಮವಾರ, ವಾರದ ಮೊದಲನೇ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವರು ಸಂಡೇ ಬಸ್ಸಿಗೆ ಅವಲಂಬಿತ ಆಗಿರುವುದಿಲ್ಲ. ಯಾಕೆಂದ್ರೆ ವಿಪರೀತವಾಗಿ ಬಸ್ಗಳು ರಶ್ ಆಗಿರುತ್ತೆ. ಸೊ ಹಾಗಾಗಿ ಮಂಡೇ ಹೋದ್ರಾಯ್ತು, ಮಂಡೇ ರಾತ್ರಿ ಬಸ್ ಹತ್ತಿದ್ರಾಯ್ತು, ಬೆಂಗಳೂರಿಗೆ ಹೋದ್ರಾಯ್ತು, ಅಥವಾ ಬೇರೆ ಬೇರೆ ಭಾಗಗಳಿಗೆ ಹೋದ್ರಾಯ್ತು, ಹೇಗಿದ್ರು ಬಸ್ಗಳಿರುತ್ತೆ ಅಂತ ಹೇಳಿ ಪ್ಲಾನ್ಗಳು ಏನಾದರೂ ಇದ್ರೆ, ಇನ್ ಕೇಸ್ ನೀವೇನಾದ್ರೂ ಬಸ್ಗಳನ್ನ ಬುಕ್ ಮಾಡ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಈಗ್ಲಿಂದಲೇ ನೀವು ಬೇರೆ ಬೇರೆ ಭಾಗಗಳಿಗೆ ಹೊರಡೋದಕ್ಕೆ ಶುರು ಮಾಡ್ಕೊಳ್ಳಿ. ಯಾಕೆಂದ್ರೆ ಸಂಜೆ ಮೇಲೆ ನಾವು ಹೋದ್ರಾಯ್ತು, ನಾವು ಬೆಂಗಳೂರಿಗೆ ತಲುಪಿದ್ರಾಯ್ತು, ಅಥವಾ ಮಂಗಳೂರಿಗೆ ತಲುಪಿದ್ರಾಯ್ತು, ಹುಬ್ಳಿ ಧಾರವಾಡ ಈ ಕಡೆಗೆ ಹೋದ್ರಾಯ್ತು ಅಂತ ಹೇಳಿ ನೀವು ಪ್ಲಾನ್ಗಳು ಏನಾದರೂ ಇಟ್ಕೊಂಡಿರ್ತೀರಾ, ಬಸ್ ಏನಾದರೂ ಬುಕ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಈಗಿನ ಬೆಳಿಗ್ಗೆ 11 ಗಂಟೆ ಆಗಿರೋ ಹಿನ್ನೆಲೆಯಲ್ಲಿ ಈಗಲೇ ನೀವು ಹೊರಟ್ಬಿಟ್ರೆ ಒಳಿತು. ಇಲ್ಲ ನಾನು ರಾತ್ರಿ ಹೊರಡ್ತೀನಿ ಅಂತಂದ್ರೆ ಈ ಮುಷ್ಕರದ ಬಿಸಿ ತಟ್ಟುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾತ್ರಿಯಿಂದಲೇ ಡಿಪೋದಿಂದ 4 ನಿಗಮದ ಬಸ್ಗಳು ಹೊರಗಡೆ ಬರುವುದಿಲ್ಲ. ಸೊ ಹಾಗಾಗಿ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಈಗಲೇ ನೀವು ತಮ್ಮ ಪಯಣವನ್ನ ಬೆಳೆಸೋದು ಒಳಿತು.